ನಮಸ್ಕಾರ ಎಲ್ಲರಿಗೂ. ಕಥಾಲೋಕ ಕಥೆಗಳ ಸಂಗ್ರಹ. ನೀವು ನಮ್ಮ ಚಾನಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಕಥೆಗಳ ಪಯಣದಲ್ಲಿ ಪಾಲ್ಗೊಳ್ಳಿ. ಬನ್ನಿ ಇಂದಿನ ಕಥೆಯನ್ನು ಪ್ರಾರಂಭಿಸೋಣ. ಮುತ್ತಿನ ಹಾರ ಭಾಗ 19. ನೋಡು ಪ್ರಾರ್ಥನಾ, ನನಗೂ ನಿನ್ನ ಹತ್ರ ಮಾತಾಡಬೇಕು ಅಂತ ಏನಿಲ್ಲ. ಇದು ಆಫಿಷಿಯಲ್ ಕೆಲಸ. ಅಷ್ಟಕ್ಕೂ ಇನ್ನು 2 ಗಂಟೆ ನಾನು ಇದೇ ಆಫೀಸಲ್ಲಿ ಟೀಮ್ ಲೀಡರ್ ಆಗೇ ಇರ್ತೀನಿ. ನೀ ನನ್ನ ಮಾತನ್ನು ಕೇಳಲೇಬೇಕಾಗತ್ತೆ. ಇದೇನು ನಮ್ಮ ಪರ್ಸ್ನಲ್ ವಿಷಯ ಅಲ್ಲ, ಇದು ಬಿಸ್ನೆಸ್ ರಿಲೇಟೆಡ್ ಪ್ರಾಜೆಕ್ಟ್ ವಿಷಯ ಎಂದು ಅವನೂ ಕೂಡ ಅಹಂಕಾರದಿಂದಲೇ ಹೇಳಿದ. ಈಗ ಪ್ರಾರ್ಥನಾ ಸ್ವಲ್ಪ ಮೆತ್ತಗಾಗಿ, ಓಕೆ ಹೇಳಿ ಏನಂತ ಎಂದಳು. ನಾಳೆ ಮಧ್ಯಾಹ್ನದಷ್ಟೊತ್ತಿಗೆ ಮಾಂತೇಶ್ ಆಫೀಸಿಗೆ ಬರ್ತಾರೆ. ಅವರು ಬೆಂಗಳೂರು ಬ್ರ್ಯಾಂಚಲ್ಲಿ ಸೀನಿಯರ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇರೋದ್ರಿಂದ ಆಲ್ರೆಡಿ ಅವರಿಗೆ ಕೆಲಸದ ಮಾಹಿತಿ ಇದೆ. ಆದರೆ ಇಲ್ಲಿನ ಪ್ರಾಜೆಕ್ಟ್ ಬಗ್ಗೆ ಗೈಡ್ ಮಾಡೋಕ್ಕೆ ಒಬ್ಬರು ಬೇಕೇ ಬೇಕಾಗುತ್ತೆ. ಅಟ್ಲೀಸ್ಟ್ ಅವರು ಇಲ್ಲಿಗೆ ಅಡ್ಜಸ್ಟ್ ಆಗೋ ತನಕ ಅವರಿಗೆ ಒಬ್ಬರು ಸಹಾಯ ಮಾಡಲೇಬೇಕು. ನಾನು ನಿನ್ನ ಬಗ್ಗೆ ಅವ್ರಿಗೆ ಹೇಳಿದ್ದೀನಿ. ಮತ್ತು ಆಫೀಸಲ್ಲಿ ಪ್ರಸಾದ್ ಸರ್ ಜೊತೆ ನಮ್ಮ ಲೇಟೆಸ್ಟ್ ಪ್ರಾಜೆಕ್ಟ್ ನೀನೇ ವರ್ಕ್ ಮಾಡಿರೋದು. ನಿನಗೆ ಎಕ್ಸ್ಪೀರಿಯನ್ಸ್ಗಿಂತ ಜಾಸ್ತಿ ಕೆಲಸ ಗೊತ್ತಿದೆ ಅನ್ನೋದು ನಂಗೆ ಗೊತ್ತು. ಅದಕ್ಕೆ ನಾನು ನಿನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಅವ್ರಿಗೆ ಕೊಟ್ಟಿದ್ದೀನಿ. ನಾಳೆಯಿಂದ ಪ್ಲೀಸ್ ಅವರಿಗೆ ಏನೇನು ಸಹಾಯ ಬೇಕಾಗುತ್ತೋ ಅದನ್ನೆಲ್ಲ ಮಾಡು. ನಾನಿನ್ನು ಹೊರಡ್ತೀನಿ. ನನ್ನ ಇಲ್ಲಿವರೆಗಿನ ಕೆಲಸದ ಎಲ್ಲ ಫೈಲ್ಸ್ ಡ್ರೈವಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಇನ್ನೂ ಏನಾದರೂ ಮಾಹಿತಿ ಬೇಕಂದರೆ ನನ್ನ ಪರ್ಸ್ನಲ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ತೊಂದರೆ ಇಲ್ಲ ಎಂದ. ಪ್ರಾರ್ಥನಾ ಓಕೆ ಎನ್ನುವಂತೆ ತಲೆಯಲ್ಲಾಡಿಸಿದಳು. ಹರ್ಷ ರಾಗಿಣಿಯ ಮುಖವನ್ನು ಕೂಡ ಒಮ್ಮೆ ನೋಡಿದ. ಅವಳು ಕೂಡ ಏನನ್ನೂ ಮಾತನಾಡಲಿಲ್ಲ. ಮತ್ತೆ ಮುಂದುವರೆದು, ನೀನು ಅರ್ಥ ಮಾಡ್ಕೊಳ್ತೀಯಾ, ಯಾವುದೇ ವಿಷಯನ ಪರ್ಸ್ನಲ್ ಆಗಿ ತಗೊಳ್ದೆ ಜವಾಬ್ದಾರಿ ವಹಿಸ್ಕೊಳ್ತೀಯ ಅಂತ ನಂಬ್ತೀನಿ ಪ್ರಾರ್ಥನಾ. ಪ್ರಸಾದ್ ಸರ್ ನಮ್ಮ ಮೇಲೆಲ್ಲ ತುಂಬ ನಂಬಿಕೆ ಇಟ್ಟಿದ್ರು. ಅವ್ರ ನಂಬಿಕೆನ ಉಳಿಸ್ಬೇಕು. ಇನ್ನೇನು ತೊಂದರೆ ಆಗದಂತೆ ನೋಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ಎಲ್ಲ ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಗುಡ್ ಬೈ ಎಂದು ಹೇಳಿ ಪ್ರಾರ್ಥನಾಳ ಉತ್ತರಕ್ಕೂ ಕಾಯದೆ ಹರ್ಷ ಅಲ್ಲಿಂದ ಹೋದ. ಪ್ರಾರ್ಥನಾಳಿಗೆ ಒತ್ತಡವೆನಿಸುತ್ತಿತ್ತು. ಒಂದರ ಮೇಲೆ ಒಂದು ವಿಷಯಗಳು ತಲೆ ಮೇಲೆ ಬರುತ್ತಾ ಇತ್ತು. ಮಹಂತೇಶ್ ವಿಷಯದಲ್ಲಿ ಅವಳು ಇಲ್ಲ ಎನ್ನಲು ಸಾಧ್ಯವೇ ಇರಲಿಲ್ಲ. ಏಕೆಂದರೆ ಪ್ರಸಾದ್ ಎಷ್ಟು ಕಷ್ಟಪಟ್ಟು ಈ ಕಂಪನಿಯನ್ನು ಕಟ್ಟಿದ್ದಾರೆ ಎನ್ನುವುದು ಅವಳಿಗೆ ಚೆನ್ನಾಗಿ ಗೊತ್ತಿತ್ತು. ಅವಳಿಗೆ ಅಲ್ಲ, ಅವಳಿಗೆ ಮಾತ್ರ ಚೆನ್ನಾಗಿ ಗೊತ್ತಿತ್ತು. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಅಷ್ಟು ಕಷ್ಟದ ಮಧ್ಯ ಕಂಪನಿಯನ್ನು ಈ ಮಟ್ಟಿಗೆ ಬೆಳೆಸುವುದು ಎಂದರೆ ಅದು ಪ್ರಸಾದ್ ಶ್ರಮವನ್ನು ತೋರಿಸುತ್ತದೆ. ಮತ್ತು ಹರ್ಷ ಹೇಳಿದಂತೆ ಲೇಟೆಸ್ಟ್ ಪ್ರಾಜೆಕ್ಟ್ ಪ್ರಸಾದ್ ಮತ್ತು ಪ್ರಾರ್ಥನಾ ನೋಡಿಕೊಳ್ಳುತ್ತಾ ಇದ್ದರು. ಆದ್ದರಿಂದ ಅವಳು ಈ ಕೆಲಸವನ್ನು ತಾನು ಮಾಡಲೇಬೇಕಾಗುತ್ತದೆ ಎಂದು ಅಂದುಕೊಂಡಳು. ರಾಗಿಣಿ, ನಂಗೆ ಯಾಕೋ ಇವತ್ತು ಮನೆಗೆ ಹೋಗಿ ನಾನು ಸಮಾಧಾನದಿಂದ ಇರ್ತೀನಿ ಅಂತ ಅನಿಸ್ತಾ ಇಲ್ಲ. ನಂಗೊಂದು ಹೆಲ್ಪ್ ಮಾಡ್ತೀಯಾ ಎಂದು ಕೇಳಿದಳು. ರಾಗಿಣಿಗೆ ಆಶ್ಚರ್ಯವಾಯಿತು. ಪ್ರಾರ್ಥನಾ ಎಷ್ಟೇ ಕಷ್ಟ ಬಂದರೂ, ಎಷ್ಟೇ ನೋವಾದರೂ, ಎಷ್ಟೇ ಗೊಂದಲದಲ್ಲಿ ಇದ್ದರೂ ಯಾರ ಬಳಿಯೂ ಸಹಾಯ ಕೇಳುತ್ತಿರಲಿಲ್ಲ. ಬೇರೆಯವರಿಗೆ ತೊಂದರೆ ಕೊಡಲು ಇಷ್ಟಪಡುತ್ತಿರಲಿಲ್ಲ. ಇವತ್ತು ಹೀಗೆ ಕೇಳಿದ ತಕ್ಷಣ ಬೇಜಾರು ಮತ್ತು ಆಶ್ಚರ್ಯ ಎರಡೂ ಆಗಿತ್ತು ರಾಗಿಣಿಗೆ. ಏನು ಹೇಳು ಪ್ರಾರ್ಥನಾ, ನೀನು ತುಂಬ ಯೋಚನೆ ಮಾಡ್ತಾ ಇದೀಯಾ. ಅಷ್ಟೊಂದು ಯೋಚನೆ ಮಾಡಬೇಡ, ಎಲ್ಲ ಸರಿಯಾಗುತ್ತೆ ಎಂದಳು. ಏನಿಲ್ಲ, ನಿಂಗೆ ತೊಂದರೆ ಇಲ್ಲ ಅಂದರೆ ಇವತ್ತು ನೀನು ನಮ್ಮನೆಗೆ ಬರ್ತೀಯಾ? ಪ್ಲೀಸ್ ಪ್ಲೀಸ್, ಇವತ್ತು ಒಂದಿನ ನನ್ನ ಜೊತೆಗಿರು ಪ್ಲೀಸ್. ನಾಳೆ ಸಂಜೆ ಮನೆಗೆ ಹೋಗ್ಬೋದು ನೀನು. ಯಾಕೋ ನನಗೆ ಇವತ್ತು ಒಬ್ಬಳೇ ಇದ್ದರೆ ತಲೆ ಕೆಟ್ಟು ಹೋಗುತ್ತೆ ಅನಿಸ್ತಿದೆ. ನಾನು ಈ ಥರ ಕೇಳ್ತಿದ್ದೀನಿ ಅಂತ ಏನೂ ಅನ್ಕೋಬೇಡ ರಾಗಿಣಿ. ನಿಂಗೇನು ಪ್ರಾಬ್ಲಮ್ ಆಗಲ್ಲ ಅಂದರೆ ಅಷ್ಟೇ ಎಂದಳು. ಅಯ್ಯೋ ಇಷ್ಟೇನಾ? ಇದಕ್ಕೆ ಯಾಕೆ ಅಷ್ಟೊಂದು ಪ್ಲೀಸ್ ಅಂತ ಹೇಳ್ತೀಯಾ? ಅದರಲ್ಲಿ ಪ್ರಾಬ್ಲಮ್ ಅಂತ ಏನಿದೆ? ನಾನು ಮನೆಗೊಂದು ಕಾಲ್ ಮಾಡಿ ತಿಳಿಸ್ಬಿಡ್ತೀನಿ. ಇಲ್ಲಾಂದರೆ ನಮ್ಮಮ್ಮ ಗೊತ್ತಲ್ಲ, ಕಿರಿಕಿರಿ ಮಾಡ್ತಾರೆ. ನೀನೇನು ಯೋಚನೆ ಮಾಡಬೇಡ, ಫೋನ್ ಮಾಡಿ ಬರ್ತೀನಿ ಎಂದು ಎದ್ದು ಹೋದಳು. ಪ್ರಾರ್ಥನಾಳಿಗೆ ಒಮ್ಮೆ ಬೇಜಾರಾಯಿತು. ಆದರೆ ಅವಳಿಗೆ ಇವತ್ತು ರಾಗಿಣಿಯ ಹತ್ತಿರ ಎಲ್ಲ ವಿಷಯವನ್ನು ಹೇಳಬೇಕೆಂದು ಅನಿಸಿತ್ತು. ಮನೆಯಲ್ಲಿ ಅಪ್ಪ ಅಮ್ಮನ ಹತ್ತಿರ ಈ ವಿಷಯವನ್ನೆಲ್ಲ ಹೇಳುವುದಕ್ಕೆ ಆಗುವುದಿಲ್ಲ. ಒತ್ತಡದಿಂದ ತಲೆ ಸಿಡಿಯುತ್ತಿತ್ತು ಅವಳಿಗೆ. ಮೊದಲು ಪ್ರಸಾದ್ ಜೀವನದ ಕಥೆ, ಈಗ ಇದ್ದಕ್ಕಿದ್ದಂತೆ ಅಮೆರಿಕಕ್ಕೆ ಹೋಗುತ್ತಿರುವುದು, ಮತ್ತೆ ಮಹಂತೇಶ್ ಬರುತ್ತಿದ್ದದ್ದು, ಇದೆಲ್ಲದರ ಮಧ್ಯೆ ಹರ್ಷ ಸರ್. ರಾಗಿಣಿ ಅಮ್ಮನಿಗೆ ಫೋನ್ ಮಾಡಿದಳು. ಹಲೋ ಅಮ್ಮ. ಹಲೋ ರಾಗಿಣಿ, ಆಫೀಸಿಂದ ಹೊರಟ್ಯಾ? ಎಷ್ಟೊತ್ತಿಗೆ ಬರ್ತೀಯಾ? ಅದನ್ನು ಹೇಳೋಕ್ಕಂತಾನೆ ಫೋನ್ ಮಾಡಿದೆ ಅಮ್ಮ. ಇವತ್ತು ನಾನು ಪ್ರಾರ್ಥನಾ ಮನೆಗೆ ಹೋಗ್ತಾ ಇದ್ದೀನಿ. ಅವಳು ಇನ್ವೈಟ್ ಮಾಡಿದ್ದಾಳೆ. ಏನು, ಪ್ರಾರ್ಥನಾ ಮನೆಗೆ ಹೋಗ್ತಿದ್ಯಾ? ಅಲ್ಲಿ ಯಾಕೆ ಹೋಗಬೇಕು? ಅದು ಇವತ್ತೇ ಯಾಕೆ ಹೋಗಬೇಕು?
ಇಲ್ಲಿ ಮನೇಲಿ ಇಷ್ಟೊಂದು ವಿಚಾರ ನಡೀತಾ ಇದೆ, ನೀನು ಅದನ್ನೆಲ್ಲ ಬಿಟ್ಟು ಅಲ್ಲಿಗೆ ಹೋಗ್ತಿದ್ಯಾ? ಅಯ್ಯೋ ಅಮ್ಮ, ಇವತ್ತು ಒಂದು ದಿನ, ನಾಳೆ ಸಂಜೆ ಮನೆಗೆ ಬಂದುಬಿಡ್ತೀನಿ. ನೀನು ಫಸ್ಟ್ ಅಪ್ಪಂಗೆ ಫೋನ್ ಕೊಡು. ಏನಮ್ಮ ರಾಘು, ಏನಾಯಿತು? ಎಲ್ಲ ಓಕೆ ತಾನೇ ಎಂದು ರಾಗಿಣಿಯ ಅಪ್ಪ ಫೋನ್ ತೆಗೆದುಕೊಂಡು ಮಾತನಾಡಿದರು. ಹಾಂ ಅಪ್ಪ, ಎಲ್ಲ ಓಕೆ. ಆದರೆ ನಾನಿವತ್ತು ಪ್ರಾರ್ಥನಾ ಮನೆಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ಅವಳು ಇನ್ವೈಟ್ ಮಾಡಿದ್ದಾಳೆ. ಅಮ್ಮಂಗೆ ನೀವೇ ಹೇಳಿ, ನಿಮ್ಗೆ ಗೊತ್ತಲ್ವಾ, ಇನ್ನು ಸ್ವಲ್ಪ ದಿನ ಅಷ್ಟೇ. ನಾನಿವತ್ತು ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಎಂದಳು ರಾಗಿಣಿ. ಓಕೆ ಸರಿನಮ್ಮ, ನೀನು ಅಮ್ಮನ ಮಾತಿಗೆ ತಲೆ ಕೆಡಿಸ್ಕೋಬೇಡ. ಇಲ್ಲೇನೂ ಆಗಲ್ಲ. ನೀನು ಆರಾಮಾಗಿ ಅವಳ ಜೊತೆ ಸಮಯ ಕಳೆದು ಬಾ. ನಾನಿಲ್ಲಿ ಮ್ಯಾನೇಜ್ ಮಾಡ್ತೀನಿ ಎಂದು ಫೋನ್ ಇಟ್ಟರು. ರಾಗಿಣಿ ಒಳಗೆ ಬಂದು, ಪ್ರಾರ್ಥನಾ, ನಾನು ಮನೆಗೆ ಕಾಲ್ ಮಾಡಿ ತಿಳಿಸಿದ್ದೀನಿ, ಇನ್ನು ಹೊರಡಬಹುದು. ಅಲ್ಲ, ನಿಂಗೇನಾದರೂ ಕೆಲಸ ಇತ್ತಾ? ಅಂದರೆ ಹರ್ಷ ಸರ್ ಬಂದಿದ್ರಲ್ವಾ, ಎಲ್ಲ ಸಾರ್ಟ್ ಔಟ್ ಆಯ್ತಲ್ವಾ? ಇನ್ನೇನು ಇಲ್ಲ ತಾನೇ ಎಂದಳು. ಹಾಂ, ಕೆಲಸ ಎಲ್ಲ ಏನೂ ಇಲ್ಲ ಕಣೆ, ಇವತ್ತಿಗೆ ಸಾಕು. ಇದ್ದರೂ ನನಗೆ ಮಾಡೋವಷ್ಟು ಶಕ್ತಿ ಇಲ್ಲ. ನಾವು ಮೊದಲು ಮನೆಗೆ ಹೋಗೋಣ ಬಾ ಎಂದಳು. ಪ್ರಾರ್ಥನಾ ಕೂಡ ರಾಗಿಣಿ ಮನೆಗೆ ಬರುತ್ತಿರುವುದನ್ನು ಅಮ್ಮನಿಗೆ ಫೋನ್ ಮಾಡಿ ಹೇಳಿದಳು. ಪ್ರಾರ್ಥನಾ ರಾಗಿಣಿಗೆ ಎಲ್ಲ ವಿಷಯವನ್ನು ತಿಳಿಸಬೇಕೆಂದು ಮನೆಗೆ ಕರೆದುಕೊಂಡು ಹೋಗುತ್ತಿದ್ದರೆ, ಅತ್ತ ರಾಗಿಣಿಗೆ ಕೂಡ ಒಂದು ಮುಖ್ಯವಾದ ವಿಷಯವನ್ನು ಪ್ರಾರ್ಥನಾಳಿಗೆ ಹೇಳಬೇಕಿತ್ತು. ಮುಂದುವರೆಯುವುದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ. ಇನ್ನೂ ವಿಧವಾದ ಕಥೆ ಕೇಳಲು ಕಥಾಲೋಕ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಜೊತೆಯಾಗೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಬಾಯ್ ಬಾಯ್.